ಆತ್ಮೀಯ ಶಿಕ್ಷಕರೇ, ಕಳೆದ 2 ದಿನಗಳಿಂದ ಆ, ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗಲಿಕ್ಕೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ. ಸೊ ಇಲ್ಲಿ ದೀಕ್ಷಾ ಆ್ಯಪ್ನಲ್ಲಿ ಯಾವ ರೀತಿ ನಾವು ಇನ್ನೊಮ್ಮೆ ಲಾಗಿನ್ ಆಗ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೀವು ಈಗಾಗಲೇ ದೀಕ್ಷಾ ಆ್ಯಪನ್ನು ನಿಮ್ಮ ಮೊಬೈಲ್ಗಳಿಗೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ರಿ. ಸೊ ನೀವು ಆ ದೀಕ್ಷಾ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ದೀಕ್ಷಾ ಆ್ಯಪ್ ಓಪನ್ ಆಗುತ್ತೆ. ಹಾಗೆ ಅದು ಈ ರೀತಿ ಕಾಣಿಸುತ್ತೆ. ಅಲ್ಲಿ ನೀವು ನಿಮಗೆ ಗೊತ್ತಿದೆ ಈಗಾಗಲೇ ನಿಮ್ಮ ಪ್ರೊಫೈಲ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪುಟ ತೆಗೆದುಕೊಳ್ತದೆ. ಅಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ಪುಟ ತೆಗೆದುಕೊಳ್ತದೆ. ಅಲ್ಲಿ ನೋಡಿ ಎಂಟರ್ ಇಮೇಲ್ ಅಡ್ರೆಸ್ ಅಂತ ಇದೆ. ಅಲ್ಲಿ ನಿಮ್ಮ TDSಗೆ ಲಿಂಕ್ ಆದ ಮೊಬೈಲ್ ನಂಬರನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಎಂಟರ್ ಮೊಬೈಲ್ ಅಂತ ಇದೆ. ಅಲ್ಲಿ ನೀವು ನಿಮ್ಮ ಮೊಬೈಲನ್ನು ಎಂಟರ್ ಮಾಡಿ. ಸೊ ನಾನು ನಮ್ಮ ಮೊಬೈಲನ್ನು ಎಂಟ್ರಿ ಮಾಡಿದ್ದೇನೆ. ನೆಕ್ಸ್ಟ್ ಅಲ್ಲಿ ಫಾರ್ಗೋಟ್ ಪಾಸ್ವರ್ಡ್ ಅಂತ ಇದೆ. ಆ ಫಾರ್ಗೋಟ್ ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅಕಸ್ಮಾತ್ ನಿಮಗೆ ಪಾಸ್ವರ್ಡ್ ನೆನಪಿದ್ರೆ, ಅಂದರೆ ಮೊಬೈಲ್ ನಂಬರ್ ಥ್ರೂ ಲಾಗಿನ್ ಆದಾಗ ಏನು ಪಾಸ್ವರ್ಡನ್ನು ಕೊಟ್ಟಿರ್ತೀರಿ, ಆ ಪಾಸ್ವರ್ಡ್ ನೆನಪಿದ್ರೆ ನೀವು ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕೂಡ ನೇರವಾಗಿ ನೀವು ಲಾಗಿನ್ ಆಗ್ಬೋದು. ಇಲ್ಲ ಅಂತಂದರೆ ಫಾರ್ಗೋಟ್ ಪಾಸ್ವರ್ಡನ್ನು ಕೊಡಿ. ಸೊ ಫಾರ್ಗೋಟ್ ಪಾಸ್ವರ್ಡನ್ನು ಕೊಟ್ಟಾಗ ಈ ರೀತಿಯಾದ ಒಂದು ಪುಟ ತೆರೆದುಕೊಳ್ತದೆ, ರಿಕವರ್ ಅಕೌಂಟ್ ಅಂತೇಳಿ. ಇಲ್ಲಿ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರನ್ನು ಕೊಡಿ. ಹಾಗೆ ನೇಮ್ ಅಂತ ಇದೆ. ಇಲ್ಲಿ ನೇಮನ್ನು ಯಾವ ರೀತಿ ಕೊಡಬೇಕಂತಂದರೆ, ನಿಮ್ಮ TDS ಅಲ್ಲಿ ಅಥವಾ ಶಿಕ್ಷಕ ಮಿತ್ರದಲ್ಲಿ ಇರುವಂತೆ ನೇಮನ್ನು ಕೊಡಬೇಕು. ಅಥವಾ ನೀವು ದೀಕ್ಷಾದಲ್ಲಿ ಈಗಾಗಲೇ ಲಾಗಿನ್ ಆಗಿರ್ತೀರಿ, ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ಅಲ್ಲಿ ಯಾವ ರೀತಿ ನೇಮ್ ಇದೆಯೋ ಆ ರೀತಿ ಹೆಸರನ್ನು ನೀವು ಕೊಡಬೇಕು. ಕನ್ನಡದಲ್ಲಿದ್ದರೆ ಕನ್ನಡದಲ್ಲೇ ಕೊಡಬೇಕಾಗುತ್ತೆ, ಮತ್ತು ಇಂಗ್ಲೀಷಲ್ಲಿದ್ದರೆ ಇಂಗ್ಲೀಷಲ್ಲಿ ನೀವು ಆ ಹೆಸರನ್ನು ಕೊಡಬೇಕು. ಕೊಟ್ಟ ನಂತರ ನೆಕ್ಸ್ಟ್ ಅಂತ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ರಿಕವರ್ ಅಕೌಂಟ್, ಯು ವಿಲ್ ರಿಸೀವ್ ಎನ್ OTP ಆಫ್ಟರ್ ಯು ವ್ಯಾಲಿಡೇಟ್ ಇಟ್. OTPನ ರಿಸೀವ್ ಮಾಡಲಿಕ್ಕೆ ನಂದು ಆ್ಯಕ್ಚುಲಿ 3 ನಂಬರ್ ಸೇವ್ ಆಗಿದೆ, 2 ನಂಬರ್ ಸೇವ್ ಆಗಿದೆ, ಮತ್ತೊಂದು ಇಮೇಲ್ ID ಸೇವ್ ಆಗಿದೆ. ಅದರಲ್ಲಿ ಯಾವ ಮೊಬೈಲಿಗೆ ನಿಮಗೆ OTP ಬೇಕೋ ಆ ಮೊಬೈಲ್ನ ಇದರ ಮೇಲೆ ಕ್ಲಿಕ್ ಮಾಡಿ. ನಾನು ಕ್ಲಿಕ್ ಮಾಡಿದ್ದೇನೆ, ನನ್ನ ಮೊದಲನೇ ನಂಬರಿಗೆ ಕ್ಲಿಕ್ ಮಾಡಿದ್ದೇನೆ, ಮತ್ತು ಗೆಟ್ OTP ಅಂತ ಕೊಡ್ತೇನೆ. ಆಗ OTP ಅಲ್ಲಿ ಎಂಟರ್ OTP ಅಂತ ಕೇಳುತ್ತೆ. ಅಂದರೆ ನೋಡಿ, ಇಟ್ ಈಸ್ ವ್ಯಾಲಿಡ್ ಫಾರ್ 30 ಮಿನಿಟ್. ಆ ಒಂದು OTP 30 ನಿಮಿಷ ವ್ಯಾಲಿಡ್ ಆಗಿರುತ್ತೆ. ಸೊ ನನ್ನ OTP ಬಂದಿದೆ, ನಾನು ಎಂಟ್ರ್ ಮಾಡ್ತೇನೆ. ಎಸ್, ನನ್ನ OTP ಬಂದಿದೆ. ನಾನು ಸಬ್ಮಿಟ್ OTPಯನ್ನು ಕೊಟ್ಟಿದ್ದೇನೆ. ಸಬ್ಮಿಟ್ OTP ಬಂದಾಗ ನಿಮಗೆ ಈ ರೀತಿಯಾದ ಒಂದು ಪುಟ ತೆಗೆದುಕೊಳ್ಳಿ. ಇಲ್ಲಿ ನೀವು ನ್ಯೂ ಪಾಸ್ವರ್ಡನ್ನು ಕೊಡಬೇಕು. ಜೊತೆಗೆ ಅದೇ ರೀತಿಯಾಗಿ ಕನ್ಫರ್ಮ್ ಪಾಸ್ವರ್ಡನ್ನು ಇನ್ನೊಂದು ಸಲ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನ್ಯೂ ಪಾಸ್ವರ್ಡನ್ನು ಕೊಟ್ಟಿದ್ದೇನೆ, ಹಾಗೆ ಕನ್ಫರ್ಮ್ ಪಾಸ್ವರ್ಡನ್ನು ಕೊಟ್ಟಿದ್ದೇನೆ. ರೀಸೆಟ್ ಅಂತ ಕೊಡ್ತೇನೆ. ನಾನಿಲ್ಲಿ ರೀಸೆಟ್ ಅಂತ ಕೊಟ್ಟಾಗ ಈ ರೀತಿಯಿಂದ ಪುಟ ತೆಗೆದುಕೊಳ್ಳಿ. ಅಲ್ಲಿ ಬ್ಯಾಕ್ ಟು ಅಪ್ಲಿಕೇಶನ್ ಅಂತಿದೆ, ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಈಗಾಗಲೇ ನಿಮ್ಮದು ಪಾಸ್ವರ್ಡ್ ಏನಾಗಿದೆ, ರಿಕವರಿ ಆಗಿದೆ. ಈಗ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅದೇ ಪಾಸ್ವರ್ಡನ್ನು ಹಾಕಿದರೆ ಈಗ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಈಗೇನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಕೊಟ್ಬಿಟ್ರೆ ನೋಡಿ ಈ ರೀತಿ ಲಾಗಿನ್ ಆಗುತ್ತೆ. ಇಲ್ಲಿ ಕೆಲವೊಬ್ಬರಿಗೆ ಯುವ ಟೀಚರ್ ಅಂತೇಳಿ ನಾವು ಮಾಡಬೇಕಾಗುತ್ತೆ. ವೆಲ್ಕಮ್ ಟು ದೀಕ್ಷಾ ಅಂತೇಳಿ ಚೂಸ್ ಮಾಡಿ. ಕರ್ನಾಟಕ ಅಂತ ತೋರಿಸ್ತಾ ಇದೆ. ಈಗಾಗಲೇ ಕರ್ನಾಟಕ ತೋರಿಸ್ತಾ ಇಲ್ಲ ಅಂತಂದರೆ ನಾವು ಕರ್ನಾಟಕವನ್ನು ಚೂಸ್ ಮಾಡಬೇಕು, ಮತ್ತು ಡಿಸ್ಟಿಕ್ಕನ್ನು ಚೂಸ್ ಮಾಡಬೇಕು. ಉತ್ತರ ಕನ್ನಡ ಅಂತ ಚೂಸ್ ಮಾಡಿದ್ದೇನೆ, ಮತ್ತು ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿಯಾದ ಪುಟ ತೆರೆದುಕೊಳ್ತದೆ. ಇಲ್ಲಿ ನೀವು ನಿಮ್ಮ ಪ್ರೊಫೈಲನ್ನು ನೋಡ್ಬೋದು. ನಿಮ್ಮ ಅಕ್ಷರದ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲನ್ನು ಕೂಡ ನೋಡ್ಬೋದು. ಜೊತೆಗೆ ಈಗ ಇನ್ನೊಮ್ಮೆ ಈಗ ಏನಾಗಿತ್ತು ಅಂದರೆ, ಇದು ಕ್ರೋಮಲ್ಲಿ ಯಾವ ರೀತಿ ಬಂದಿರುತ್ತೋ ಆ ರೀತಿ ಬಂದು ನೋಡಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದೊಂದು ಪುಟ ತೆಗೆದುಕೊಳ್ಳುತ್ತದೆ. ಆನಂದ್ ನಾಯ್ಕ್ ಕರ್ನಾಟಕ ಅಂತ ತೋರಿಸ್ತಾ ಇದೆ. ಈಗ ನಿಮಗೆ ಮೊದಲನೇ ರೀತಿಯಲ್ಲಿ, ಅಂದರೆ ದೀಕ್ಷಾದಲ್ಲೇ ನಾವು ಲಾಗಿನ್ ಆದಾಗ ಯಾವ ರೀತಿ ಇತ್ತು ಅದೇ ರೀತಿ ನೀವು ನೋಡಬೇಕು ಅಂತಂದರೆ, ಇಲ್ಲಿ ಮೇಲ್ಗಡೆ ಒಂದು ರೈಟ್ ಸೈಡಲ್ಲಿ ನೋಡಿ, ಇಲ್ಲಿ ಒಂದು
ಮಲ್ಟಿಪ್ಲಿಕೇಶನ್ ಮಾರ್ಕ್ಸ್ ಅಂದರೆ ಕ್ಲೋಸ್ ಮಾರ್ಕ್ ಕಾಣ್ತಾ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದು ಕ್ಲೋಸ್ ಆಗುತ್ತೆ. ಈಗ ನೀವು ಪುನಃ ಲಾಗಿನ್ ಆಗಬೇಕು. ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟ ನಂತರ ಎಂಟರ್ ಇಮೇಲ್ ಅಂತ ಮತ್ತು ಅಡ್ರೆಸ್ ಅಂತ ಇದೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೊಡಿ. ಜೊತೆಗೆ ಪಾಸ್ವರ್ಡನ್ನು ಯಾವುದಕ್ಕೆ ಕೊಡಬೇಕು ಅಂತಂದರೆ, ಈಗಾಗಲೇ ಏನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಆ ಪಾಸ್ವರ್ಡನ್ನು ಕೊಡಬೇಕಾಗತ್ತೆ. ನಾನು ನನ್ನ ಮೊಬೈಲ್ ನಂಬರನ್ನು ಕೊಟ್ಟಿದ್ದೇನೆ ಮತ್ತು ಈಗಾಗಲೇ ಕ್ರಿಯೇಟ್ ಮಾಡಿಕೊಂಡ ಪಾಸ್ವರ್ಡನ್ನು ಕೊಟ್ಟಿದ್ದೇನೆ. ಮತ್ತು ಲಾಗಿನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇ ರೀತಿಯಲ್ಲಿ ಯಾವ ರೀತಿ ನೀವು KJD ಥ್ರೂ ಲಾಗಿನ್ ಆದಾಗ ಯಾವ ರೀತಿ ನಿಮಗೆ ಪ್ರೊಫೈಲ್ ಪಿಕ್ಚರ್ ತೋರಿಸ್ತಿತ್ತು ನೋಡಿ, ಮರಳಿ ಸ್ವಾಗತ ಅಂತ ನನಗೆ ಕಾಣಿಸ್ತಾ ಇದೆ. ಯಾವ ರೀತಿ ಆಗ್ತಾಯಿತ್ತು ಅದೇ ರೀತಿ ನಿಮ್ಮ ಹೆಸರು ಕೂಡ ಬಂದಿರುತ್ತೆ, ಮತ್ತು ನಿಮ್ಮ ಶಾಲೆ ಹೆಸರೇನಿದ್ರೆ ಶಾಲೆ ಹೆಸರು ಬಂದಿರುತ್ತೆ, ಅಥವಾ ನಿಮ್ಮ ಆಫೀಸ್ ನೇಮ್ ಬಂದಿರುತ್ತೆ. ಈ ಮೂಲಕವಾಗಿ ಮತ್ತೆ ನಾವು ಕೋರ್ಸಿಗೆ ಮತ್ತೆ ವಾಪಸ್ ಹೋಗಿ ನಾವು ಕೋರ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಎಲ್ಲರಿಗೂ ಈ ಒಂದು ವಿಡಿಯೋ ಸುಲಭದಾಯಕ ಅಂತ ತಿಳ್ಕೊಂಡಿದ್ದೇನೆ. ನಿಮಗೆಲ್ಲರಿಗೂ ವಂದಿಸ್ತಾ ಮುಂದಿನ ಕೋರ್ಸ್ಗಳನ್ನು ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಆ ಕೋರ್ಸ್ಗಳನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.